ಇದು ಒಂದು ಸೂಪರ್ ಮಾರ್ಕೆಟಲ್ಲಿ ಒಂದು ಪ್ರಾಡಕ್ಟ್ ಸಿಕ್ತು. ಅಂದರೆ ಇದು ಚಿಕ್ಕವರಿದ್ದಾಗ ನಾವು ಜಾಸ್ತಿ ತಿಂತಿದ್ದೀವಲ್ಲ, ಸೋಲ್ ಅಂತೇಳಿ. ಊರಲ್ಲಿ ನಾ ಈಗಾದ್ರೂ ಸೂಪರ್ ಮಾರ್ಕೆಟಲ್ಲಿ ಎಲ್ಲರೂ ಆಚೆ ಹೊರಗಡೆ ಹೋದಾಗ ಸಿಕ್ಕರೆ ಇದನ್ನು ಮಿಸ್ಸೇ ಮಾಡಲ್ಲ, ತೊಗೊಂಬಂದು ತಿಂತೀನಿ. ಬಟ್ ಊರ ಕಡೆ ಒಂದು ಸ್ವಲ್ಪ ಕಪ್ ಅಂತದ್ದು ಸೋಲ್ ಸಿಕ್ತಿತ್ತು, ಇದಕ್ಕೆ ಸೋಲ್ ಅಂತಾರೆ. ಇದು ಮಾಯಾ ಕಿಚನ್ ಗೋಲ್ಸ್ ಅಂತ ಇದೆ. ಇದು ಚೆನ್ನಾಗಿದೆ ತಿನ್ನೋಕೆ, ಬಟ್ ಅದರ ರುಚಿ ಏನಿಲ್ಲ, ಮನೇಲಿರೋ ಅಂಥಷ್ಟು ರುಚಿಯಾಗಿಲ್ಲ. ಯಾವ ಥರ ಇರುತ್ತೆ ಅಂದರೆ ಇದು ಎಲ್ಲರೂ ತಿಂದಿರ್ತೀರಿ ಅಂತ ಅಂದ್ಕೊಳ್ತೀನಿ. ಬಟ್ ಇದು ಸೋಲು ತುಂಬಾ ಚೆನ್ನಾಗಿರುತ್ತೆ. ಇದು ಸಾಂಬಾರು ಏನೋ ಮಾಡ್ತಾರಂತೆ, ನಂಗೆ ಅಷ್ಟೊಂದು ಗೊತ್ತಿಲ್ಲ ಇದ್ರ ಬಗ್ಗೆ. ಬಟ್ ನಾ ಎಲ್ಲರ ಅಂಗಡಿಯಲ್ಲೆಲ್ಲ ಸಿಕ್ಕಾಗ ಸುಮ್ಮನೆ ಬಾಯಿಸಿ ಅಂತೇಳಿ ತಿಂತೀನಿ. ಅಂದರೆ ಹುಳಿ ಹುಳಿಯಾಗಿ ಒಂಥರ ಸಖತ್ತಾಗಿರುತ್ತೆ ತಿನ್ನೋಕ್ಕೆ. ಇದನ್ನು ತಿನ್ನೋದ್ರಿಂದ ಇನ್ನೊಂದು ಏನು ಲಾಭ ಅಂದರೆ ಪಿತ್ತ ಕರಗುತ್ತೆ ಮತ್ತು ಡೈಜೆಷನ್ಗೂ ತುಂಬಾ ಒಳ್ಳೆಯದಿದು. ಸೊ ಇದನ್ನು ಅವಾಗ ಎಲ್ಲರೂ ಡೈಜೆಷನ್ಗೆ ಅಂತೇಳಿ ಸಾಂಬಾರು ಇದು ಮಾಡ್ತಿದ್ರು. ಮತ್ತು ಊಟ ಆದಮೇಲೂ ಇದನ್ನು ಒಂದು ಲೀಫ್ ಅಂತ ಇಂಥದ್ದೊಂದು ಎಲೆ ಸಿಗುತ್ತೆ. ಸೊ ಇದರಲ್ಲಿ ಇದನ್ನ ಇಷ್ಟೇ ತಿಂದ್ರೂ ಆಗುತ್ತೆ, ದಿನಕ್ಕೆ ಇಷ್ಟು ತಿಂದ್ರೂ ಸರಿ ಹೋಗುತ್ತೆ. ಇಷ್ಟ ಇದ್ದವರು ತಿನ್ಬೋದು ಇನ್ನೂ ಜಾಸ್ತಿ. ಇದು ಎಷ್ಟಕ್ಕೊಂದಾಯಿತು, ದಿನ ಒಂದು ಸ್ವಲ್ಪ ತಿಂದು ಖಾಲಿ ಮಾಡಿದ್ದೀನಿ ಎಲ್ಲ, ಇನ್ನಿಷ್ಟೇ ಉಳ್ಕೊಂಡಿದೆ. ಸೊ ದಿನ ಇಷ್ಟೆಷ್ಟು ತಿಂದು ಖಾಲಿ ಮಾಡ್ತಾ ಇದ್ದೀನಿ. ತುಂಬಾ ದಿನ ಆಯಿತು ತಂದಿಟ್ಟು, ಅಂದರೆ ತಂದಿಟ್ಟು ಒಂದು 2 ವಾರ ಏನೋ ಅಷ್ಟೇ ಆಯಿತು. ಅಷ್ಟರಲ್ಲೇ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ. ಒಂದು ಸ್ವಲ್ಪನೇ ಉಳಿದಿದೆ, ಅದರಲ್ಲಿ ಒಂದು ಸ್ವಲ್ಪ ಬೀಜ ಅಷ್ಟೇ ಇದ್ದಾವೆ. ಇಂಥದ್ದೆಲ್ಲ ತಗೊಂಡು ತಿಂದಿದ್ದೀನಿ. ತಿನ್ನಕ್ಕೆ ಸಖತ್ತಾಗಿದೆ, ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಇದು ಮೊನ್ನೆ ಮಾಡಿದ್ದು ವಿಡಿಯೋ, ನೀನೇ ಸಂಕಷ್ಟ ಇತ್ತಲ್ಲ, ಸೊ ಅದಕ್ಕಾಗೇ ಮೊನ್ನೆನೇ ಮೊಳಕೆ ಕಟ್ಟಿಟ್ಟಿದ್ದೆ. ಸೊ ಸಾಗರ್ ಟಿಫಿನ್ಗೆ ಅಂಥೇಳಿ ಮೊಳಕೆ ಕಾಳು ಪಲ್ಯ ಮಾಡ್ತಾಯಿದ್ದೆ. ಇದು ಮೊಳಕೆ ಕಟ್ಟಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಅಂಗಡಿಯಲ್ಲಿ ಎಲ್ಲೋ ಸಂತೆಯಲ್ಲಿ ಕೊಂಡು ತರೋದಕ್ಕಿಂತ ಈ ಥರ ನಾವೇ ಮನೆಯಲ್ಲಿ ಕೈಯಾರೆ ಕ್ಲೀನಾಗಿ ತೊಳೆದು ಚಲೋ ಬಟ್ಟೆಯಲ್ಲಿ ಕಟ್ಟಿಟ್ರೆ ಮೊಳಕೆ ತುಂಬಾ ಚೆನ್ನಾಗಿ ಬರುತ್ತೆ. ಒಂದೇ ದಿನ ಸಾಕು ಮೊಳಕೆ ಕಟ್ಟಿಡೋಕ್ಕೆ. ನಾನು ಆದಷ್ಟು ಮಡಿಕೆ ಕಾಳು ಮತ್ತು ಹೆಸರು ಕಾಳು ಇವನ್ನೆಲ್ಲ ಮನೆಯಲ್ಲೇ ಮೊಳಕೆ ಹೊಡ್ಸೋತೀನಿ. ಅಂಗಡಿಯಲ್ಲಿ ಒಂದು ಸರಿನೂ ಕೊಂಡು ತೊಗೊಂಬಂದೇ ಇಲ್ಲ. ನಾನು ಮೊದಲೇ ಹಿಡ್ಕೊಂಡು ಮನೆಯಲ್ಲೇ ಮೊಳಕೆ ಕಟ್ಟೋದು. ನಮ್ಮಮ್ಮ ಯಾವತ್ತೂ ಮನೆಯಲ್ಲಿ ಮೊಳಕೆ ಕಟ್ತಾರಲ್ಲ ಜಾಸ್ತಿ. ಸೊ ಅದಕ್ಕಾಗೇ ನೋಡಿದ್ದೆ ಯಾವ ಥರ ಕಟ್ಬೋದು ಅಂಥೇಳಿ. ಸೊ ಹಾಗೆ ಆದಷ್ಟು ಏನು ಮಾಡ್ತೀನಿ, ಮೊಳಕೆ ಕಟ್ಟುವಾಗ ಈ ಚಾನ್ಗಿ ಇರುತ್ತಲ್ಲ, ತುತ್ತಿನ ಚಾನ್ಗಿ, ಸೊ ಅದರಲ್ಲೆಲ್ಲ ತೊಳೆದು ಕೆಳಗೊಂದು ಬೌಲಲ್ಲಿ ನೀರು ಹಾಕಿ ಇಟ್ಬಿಡ್ತೀನಿ. ಸೊ ಅದು ಎಲ್ಲ ಚಾನ್ಗೆಲೆಲ್ಲ ಮೊಳಕೆ ಅದೆಲ್ಲ ಹೊಡೆದು ಚಾನ್ಗೆಲ್ಲಿ ಬರುತ್ತೆ. ಸೊ ಆಮೇಲೆ ಮೊಳಕೆ ಎಲ್ಲ ಕಟ್ಟಾಗುತ್ತಲ್ಲ, ಸೊ ಅದು ಪ್ರತಿ ಸಲ ಹಾಗೆ ಮಾಡ್ತಿದ್ದೆ. ಈ ಸಲ ಈ ಥರ ಬಟ್ಟೆಯಲ್ಲಿ ಕಟ್ಟೋಣ ಅಂಥೇಳಿ ಬಟ್ಟೆಯಲ್ಲಿ ಕಟ್ಕೊಂಡೆ. ಬಟ್ಟೆಯಲ್ಲಿ ಕಟ್ಟಿದ್ದಕ್ಕೆ ತುಂಬಾ ಚೆನ್ನಾಗಿ ಬಂದಿತ್ತು. ಅದು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಬಟ್ ಮೇಲ್ಗಡೆ ಹಾಕಿರ್ತೀವಲ್ಲ, ಸೊ ಆ ಕಾಳೆಲ್ಲ ಅಷ್ಟೊಂದು ಮೊಳಕೆ ಬಂದಿರೋಂಗಿಲ್ಲ. ಅಂದರೆ ಈ ಥರ ಕೆಳಮುಖವಾಗಿ ಹೋಗಿರುತ್ತಲ್ಲ, ಸೊ ಅಷ್ಟೊಂದು ಈಸಾಗಿರಲ್ಲ ಅಂಥೇಳಿ ನಾ ಈ ಥರ ಬಟ್ಟೆಲಿ ಕಟ್ಟಿದ್ದು ಸಖತ್ತಾಗಿ ಬಂದಿತ್ತು. ಇದರಿಂದ ಈವ್ನಿಂಗ್ ಒಂದು ರೆಸಿಪಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದು ಈವ್ನಿಂಗ್ ಸ್ನ್ಯಾಕ್ಸ್ ಥರ ಕುರ್ಕುರಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದು ಯಾವ ಥರ ಮಾಡೋದು ಅಂತೇಳಿ ತೋರಿಸ್ತೀನಿ ನಿಮಗೆ. ನಮಗಿದು 2-3 ದಿನ ಆದರೂ ಹೋಗುತ್ತೆ. ಇದು ಮೊಳಕೆ ಕಟ್ಟಿದ ಕಾಳು ವೇಸ್ಟ್ ಆಗೋಲ್ಲ. ಸೊ ಮೊಳಕೆ ಕಟ್ಟಿದ್ದನ್ನು ತಿಂತೀವಿ, ಚೆನ್ನಾಗಿರುತ್ತೆ. ಈ ಥರ ಮೊಳಕೆ ಕಟ್ಕೊಂಡು ತಿನ್ನಂದರೆ ಆರೋಗ್ಯಕ್ಕೂ ಒಳ್ಳೆಯದು. ಸೊ ಅದನ್ನೇ ಇಲ್ಲಿ ಪಲ್ಯ ಮಾಡಿದ್ದೆ ಸಾಗರ್ಗೆ ಮುಂಜಾನೆ ಟಿಫಿನ್ಗೆ ಅಂತೇಳಿ ಕಟ್ಕೊಂಡು ಹೋಗೋಕ್ಕೆ. ಈ ಥರ ಪಲ್ಯ ಬಂದಿತ್ತು. ಮತ್ತು ಈ ಥರ ಪಲ್ಯ ಉದ್ರ ಪಲ್ಯ ಮೊನ್ನೆಲ್ಲ ಸಾಂಬಾರು ಮಾಡಿದ್ದೆಲ್ಲ, ಸೊ ಅದಕ್ಕಾಗಿ ಒಂದು ಸ್ವಲ್ಪ ಚಿತ್ರಾನ್ನ ಮಾಡಿಬಿಟ್ಟೆ. ಚಿತ್ರಾನ್ನ ಅದು ತಿನ್ನೋಕ್ಕೂ ಆಯಿತು ಮತ್ತು ಡಬ್ಬಿಗೂ ಆಯಿತು ಅಂಥೇಳಿ ಮಾಡ್ಕೊಂಡ್ಬಿಟ್ಟೆ. ಸೊ ಪ್ರತಿ ಸಲ ಈ ಥರ ಯಾವ್ದಾರು ಒಂದು ಮಾಡಿರ್ತೀನಿ. ಸಂಕಷ್ಟ ಇತ್ತಲ್ಲ, ನೀನೇ ದೇವ್ರಿಗೆ ಹೋಗಿದ್ವಿ, ಅಲ್ಲಿ ಗುಡಿಯಲ್ಲಿ ಮುಂದೆ ಆಟ ಆಡ್ತಿದ್ವು ಹುಡುಗರು. ಅದು ಗುಂಡ್ಯಾನಂಗೆ ಮಾಡ್ತೈತೆ ನೋಡ, ಇದು ಬ್ಲ್ಯಾಕ್ ಟಿ ಶರ್ಟ್ ನೋಡಲ್ಲಿ ಎಲ್ಲ ಹಂಗ ಇರ್ತಾವಲ್ಲ ನೋಡಲ್ಲ, ಜಿಗಿದಾಡ್ದಲ್ಲ ಸೇಮ್ ಹಂಗೈತಿ. ಈ ಹುಡುಗಿ ಎಷ್ಟು ಇದನ್ನು ಕೊಡೋದೈತಿ ನೋಡ, ನೋಡಲ್ಲ ಹೆಂಗ್ ಮಾಡೋದೈತದ, ನೋಡದ ಹೆಂಗ್ ಮಾಡತೈತಿ. ಪ್ರತಿ ಸಂಕಷ್ಟನೂ ನಾವು ಇದೇ ದೇವಸ್ಥಾನಕ್ಕೆ ಬರ್ತೀವಿ, ಗಣೇಶನ ದೇವಸ್ಥಾನಕ್ಕೆ. ಸೊ ಅಲ್ಲಿ ಬಂದಿದ್ವಿ, ಮಕ್ಕಳೆಲ್ಲ ಎಷ್ಟು ಚಂದ ಆಟ ಆಡ್ತಿದ್ವು. ಆ ಬ್ಲ್ಯಾಕ್ ಶರ್ಟ್ದು ಅದು ನಿಹಾಲ್ ಇದಾನಲ್ಲ, ಸೇಮ್ ಅದೇ ಥರ ಮಾಡ್ತಾಯಿತ್ತು. ಸೊ ನೋಡಿದ ತಕ್ಷಣ ಅವನೇ ನೆನಪದ, ಹಾಗೆ ವಿಡಿಯೋ ಮಾಡ್ಕೊಂಡೆ. ಹಾಗೆ ಮನೆಗೆ ಬಂದಮೇಲೆ ಎಲ್ಲ ಅಡುಗೆ ಮಾಡ್ಕೊಂಡು ಸಂಕಷ್ಟಕ್ಕಂತೇಳಿ ಪ್ರಸಾದ ಅಂಥೇಳಿ ಪಾಯಸ ಮಾಡಿಕೊಂಡೆ, ಶಾವಿಗೆ ಪಾಯಸ.
ಪ್ರತಿ ಸಲ ಕಡುಬು ಮತ್ತು ಅದು ಇದು ಏನು ಮಾಡ್ತಿದ್ದೆ. ಸೊ ಈ ಸರಿ ಅಷ್ಟೊಂದು ಬೇಡ ಅಂಥೇಳಿ ಪಾಯಸ ಮಾಡ್ಕೊಂಡು ತುಂಬ ದಿನ ಆಗಿತ್ತು ಪಾಯಸನ ಮಾಡಿ. ಸೊ ಪಾಯಸ ಮಾಡಿದೆ ದೇವ್ರಿಗೆ ಅಂತೇಳಿ. ದೇವರಿಗೆ ಗಣೇಶನಿಗೆ ಎಕ್ಕೆ ಹೂವು ಅಂದರೆ ತುಂಬಾ ಇಷ್ಟ. ಎಕ್ಕೆ ಹೂವು ಮತ್ತು ಕನಕಾಂಬರ ಹೂವು, ಸೊ ಅವೆರಡೂ ಸಿಕ್ಕಿದ್ವು. ಸೊ ಇಲ್ಲಿ ಕಿತ್ಕೊಂಡ್ಬಂದು ಹಾಕಿದೆ. ಇಲ್ಲಿ ಎಲ್ಲ ಥರ ಎಲೆಗಳು ಸಿಗುತ್ತೆ, ಎಲ್ಲ ಥರ ಹೂಗಳು ಇದ್ದಾವೆ ಇಲ್ಲೆಲ್ಲ ಸುತ್ತಮುತ್ತ. ಸೊ ತೊಗೊಂಬಂದು ಪೂಜೆ ಮಾಡಿಕೊಂಡೆ. ಸಂಕಷ್ಟದ ಪೂಜೆ ಈ ಥರ ಇತ್ತು. ಹಾಗೆ ಮಾರ್ನಿಂಗ್ ಎದ್ದ ತಕ್ಷಣ ಎಲ್ಲ ಟಿಫಿನೆಲ್ಲ ಮಾಡಿಕೊಂಡು ಆಮೇಲೆ ಗಣೇಶನ ಪೂಜೆ ಇಳಿಸ್ಕೊಂಡೆ. ಸೊ ಇಳಿಸ್ಕೊಂಡ್ಮೇಲೆ ಈ ಥರ ಮತ್ತೆ ಪೂಜೆ ಮಾಡಿಕೊಂಡೆ ಈ ಥರ ಗಣೇಶಂದು. ಇದು ಮೊನ್ನೆ ಮಂತ್ರಾಲಯಕ್ಕೆ ಹೋಗಿದ್ವಲ್ಲ, ರಾಘವೇಂದ್ರ ಸ್ವಾಮಿಯವ್ರ ಫೋಟೋ ತೊಗೊಂಬಂದಿದ್ವಿ.